Hello everyone, welcome to my channel. In this video we are discussing Santur class 5 part 1 unit 1 lesson 2 gone with the scooter. So what does gone with the scooter mean? Gone with the scooter andre scooter ಜೊತೆಗೆ ಹೋಯಿತು. ಏನು ಹೋಯಿತು ಸ್ಕೂಟರ್ ಜೊತೆಗೆ? Okay, let's see in the story here. It was a summer afternoon. ಅದೊಂದು ಸಮ್ಮರ್ ಆಫ್ಟರ್ನೂನ್ ಇತ್ತು, ಬೇಸಿಗೆ ಆಫ್ಟರ್ನೂನ್. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವೆರಾಂಡಾ ರೀಡಿಂಗ್ ಅ ಬುಕ್. ಗೋಪಿ ತನ್ನ ಮನೆಯ ವೆರಾಂಡಾ ಅಲ್ಲಿ ಬುಕ್ ರೀಡ್ ಮಾಡ್ಕೋತಾ ಕೂತಿದ್ದನು. ಸಡನ್ಲಿ ಹಿ ಹರ್ಡ್ ಸಮಥಿಂಗ್ ರಸ್ಲಿಂಗ್ ಪಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಅ ಥರ್ಡ್ ಇನ್ ದ ಗಾರ್ಡನ್. ಸಡನ್ ಅವನಿಗೆ ಒಂದು ಸೌಂಡ್ ಕೇಳಿಸಿತು, ಸಮಥಿಂಗ್ ರಸ್ಲಿಂಗ್, ಓಕೆ, ಆ್ಯಂಡ್ ಫಾಲಿಂಗ್ ವಿತ್ ಅ ಥರ್ಡ್, ಜೋರಾಗಿ ಬೀಳೋದು ಗಾರ್ಡನಲ್ಲಿ ಅವನಿಗೆ ಕೇಳಿಸಿತು. He wondered what it could be. ಸೊ ಅವನಿಗೆ ಆಶ್ಚರ್ಯ ಆಯಿತು, ಇದೇನಿರಬಹುದು? ಪರ್ಹ್ಯಾಪ್ಸ್ ಇಟ್ ವಾಸ್ ಅ ಮ್ಯಾಂಗೋ ಫಾಲಿಂಗ್ ಫ್ರಮ್ ದ ಟ್ರೀ. ಅವನು ಗೆಸ್ ಮಾಡ್ದ, ಮೇ ಬಿ ಟ್ರೀಯಿಂದ ಒಂದು ಮ್ಯಾಂಗೋ ಬಿದ್ದಿರಬಹುದು. ಇಮ್ಮಿಡಿಯೇಟ್ಲಿ ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಗಾಟ್ ಅಪ್ ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್. ನಾವು ನೋಡ್ಬೋದು ಪಿಕ್ಚರಲ್ಲಿ ಗೋಪಿ ಹುಡ್ಕೋತಾ ಗಾರ್ಡನ್ ಕಡೆಗೆ ಹೋಗ್ತಿದ್ದಾನೆ. ಇಮಿಡಿಯೇಟ್ಲಿ ಅಂದರೆ ಅವಾಗಿಂದ ಅವಾಗೆ ಗೋಪಿ ಏನು ಮಾಡ್ದ, ತನ್ನ ಬುಕ್ ಸೈಡಿಗೆ ಇಟ್ಟು ಗಾಟ್ ಅಪ್, ಎದ್ದೇಳಿ ಗಾರ್ಡನ್ಗೆ ಹುಡ್ಕೋತಾ ಹೋದ. ಹೀ ಸರ್ಚ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ಫೆನ್ಸ್ ಅಂದರೆ ಸ್ಟಿಕ್ಸಿಂದ ಬೌಂಡ್ರಿ ಕಟ್ಟಿರ್ತೀವಿ, ಅದಕ್ಕೆ ಫೆನ್ಸ್ ಅಂತ ಹೇಳ್ತಾರೆ. ಹೀ ಸರ್ಚ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್, ಅಲ್ಲಿ ಥಿಕ್ ಗ್ರಾಸ್ ಬೆಳೆದಿತ್ತು, ಅದರ ಒಳಗೆ ಏನು ಬಿದ್ದಿದೆ ಅಂತ ಅವನು ಹುಡುಕಾಡಿದ. ಬಟ್ ಹಿ ಫೌಂಡ್ ನಥಿಂಗ್, ಅವನಿಗೆ ಏನು ಕಾಣಲಿಲ್ಲ. ಹಿ ಲುಕ್ಡ್ ಅಮಾಂಗ್ ದ ಬುಷಸ್ ಒಳಗೆ ಮತ್ತು ಅವನ್ನ ಹುಡುಕಿದ. ನಥಿಂಗ್ ವಾಸ್ ದೇರ್ ಅಗೇನ್, ಅಲ್ಲಿನೂ ಅವನಿಗೆ ಏನೂ ಸಿಗಲಿಲ್ಲ. ದೆನ್ ಹಿಸ್ ಐಸ್ ಫೆಲ್ ಆನ್ ಅ ಹೀಪ್ ಆಫ್ ಡ್ರೈ ಲೀವ್ಸ್. ಮತ್ತು ಅವನ ಕಣ್ಣು ಒಂದು ಹೀಪ್ ಅಂತ ಹೇಳ್ಕೊಂಡ್ರೆ ರಾಶಿ, ಡ್ರೈ ಲೀವ್ಸ್ನ ರಾಶಿ ಮೇಲೆ ಅವನ ಕಣ್ಣು ಬಿತ್ತು. ದೇರ್ ವಾಸ್ ಅ ವೈಟ್ ಬಾಲ್ ಆನ್ ದ ಹೀಪ್, ಆ ಹೀಪ್ ಮೇಲೆ ಒಂದು ವೈಟ್ ಬಾಲ್ ಇತ್ತು. ಗೋಪಿ ರೀಚ್ಡ್ ಔಟ್ ಆ್ಯಂಡ್ ಟುಕ್ ದ ಬಾಲ್ ಇನ್ ಹಿಸ್ ಹ್ಯಾಂಡ್ಸ್. ಗೋಪಿ ಆ ಬಾಲನ್ನು ತಗೊಂಡ. ಇಟ್ ವಾಸ್ ಅ ಹಾಕಿ ಬಾಲ್, ಅದು ಒಂದು ಹಾಕಿ ಬಾಲ್ ಇತ್ತು. ಸಿ, we can see a white ball in his hand. So this is a hockey ball that Gopi has found in his garden. Gopi wondered, whose ball could this be? Gopi, ಯಾರ ಬಾಲ್ ಇರಬಹುದು? He looked around and peeped outside the gate but could see no one. ಅವನು ಎಲ್ಲ ತನ್ನ ಸುತ್ತಮುತ್ತ ನೋಡ್ದ, ಗೇಟ್ ಹೊರಗೆ ಪೀಪ್ ಮಾಡಿದ. ಪೀಪ್ ಅಂದರೆ ಇಣುಕಿ ನೋಟ, ಬಟ್ ಕುಡ್ ಸಿ ನೋ ಒನ್ ಅಂದರೆ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. Just then he heard his mother calling, Gopi, what are you doing out in the garden? It's very hot. Come inside. ಮದರ್ ಗೋಪಿಗೆ ಕರೆದ್ರು, ಗೋಪಿ ನೀ ಹೊರಗೆ ಗಾರ್ಡನಲ್ಲಿ ಏನು ಮಾಡ್ತಿದ್ದೀಯಾ? ಇಟ್ಸ್ ವೆರಿ ಹಾಟ್, ಭಾಳ ಹಾಟ್ ಆಗಿದೆ, ಒಳಗೆ ಬಾ ಅಂದರು. ಗೋಪಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರ್ಯಾಂಕ್ ಎ ಗ್ಲಾಸ್ ಆಫ್ ವಾಟರ್. ಗೋಪಿ ಒಳಗೆ ಹೋಗಿ ಮನೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಕುಡಿದ. ಹಿ ಲೇ ಡೌನ್ ಆನ್ ದ ಮ್ಯಾಟ್ ಆ್ಯಂಡ್ ಸೆಟ್ ಟು ಹಿಮ್ಸೆಲ್ಫ್, ಅಂತಾನೆ ಮಾತಾಡ್ತಿದ್ದಾನೆ. I can't keep this ball for myself. I will ask around. ಈ ಬಾಲ್ ನಾನೇ ಇಟ್ಕೋಕೆ ಆಗಲ್ಲ, ಇದು ನಂದಿಲ್ಲ, ನಾನು ಹೋಗಿ ಕೇಳ್ತೀನಿ ಇದು ಯಾರಿದೆ ಅಂತ. ಇನ್ ದ ಈವ್ನಿಂಗ್ ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇ ಗ್ರೌಂಡ್ ವೇರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ಇದು ಅವನಿಗೆ ಸಿಕ್ಕಿದ್ದು ಬಾಲ್ ಆಫ್ಟರ್ನೂನಲ್ಲಿ ಸಿಕ್ಕಿದೆ. ಅವನು ಈವ್ನಿಂಗ್ ಟೈಮಿಗೆ ನಿಯರ್ ಬೈ ಒಂದು ಪ್ಲೇ ಗ್ರೌಂಡ್ ಇತ್ತು, ಅಲ್ಲಿ ಹೋದ. ಅಲ್ಲಿ ಅವನೆಲ್ಲ ಫ್ರೆಂಡ್ಸ್ ಈವ್ನಿಂಗ್ ಟೈಮಲ್ಲಿ ಆಟ ಆಡೋಕ್ಕೆ ಬರ್ತಿದ್ರು. ಫ್ರೆಂಡ್ಸ್, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಅ ಬಾಲ್. ಡಿಡ್ ಎನಿ ಆಫ್ ಯು ಲೂಸ್ ಯೋರ್ ಬಾಲ್ ರೀಸೆಂಟ್ಲಿ? ಈ ಒಂದು ಆಫ್ಟರ್ನೂನ್ ಫ್ರೆಂಡ್ಸ್, ನಾನು ಒಂದು ಬಾಲ್ ನನಗೆ ಸಿಕ್ಕಿದೆ, ಈ ಬಾಲ್ ರೀಸೆಂಟಾಗಿ ಯಾರ ಕಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಮನೋಜ್ ಸೆಡ್, ಐ ಲಾಸ್ಟ್ ಅ ಬಾಲ್ 4 months ಎಗೋ. ಮನೋಜ್ ಹೇಳ್ತಾನೆ, ನಾನು 4 ತಿಂಗಳ ಹಿಂದೆ ಒಂದು ಬಾಲನ್ನು ಕಳೆದುಕೊಂಡಿದ್ದೆ. ಗೋಪಿ ಸೆಡ್, ಸೊ ದ ಬಾಲ್ ದ್ಯಾಟ್ ಐ ಫೌಂಡ್ ಕೆನಾಟ್ ಬಿ ಯೋರ್ಸ್. ಅಂದರೆ ಅವನಿಗೆ ಈಗ ತಾನೇ ಸಿಕ್ಕಿದೆ, ಎಲ್ಲಿಂದ ಹಾರು ಬಂದದು ಗಾರ್ಡನಲ್ಲಿ ಬಿದ್ದಿತ್ತು. ಸೊ ಅವನು ಹೇಳ್ತಾನೆ, ನೋ, ಈ ಬಾಲ್ ನಿಂದು ಆಗಬೇಕಿಲ್ಲ. ರಮಣಿ ಸೆಡ್, ದೆನ್ ದ ಬಾಲ್ ಈಸ್ ಮೈನ್. ರಮಣಿ ಹೇಳ್ತಾಳೆ, ಅಂದರೆ ಈ ಬಾಲ್ ನಂದಿರಬಹುದು. ಹೌ ಡು ಯು ನೋ? ಆಸ್ಟ್ ಗೋಪಿ. ವಾಟ್ ಕಲರ್ ಈಸ್ ಇಟ್? ನಿಂಗೆ ಹೇಗೆ ಗೊತ್ತು ಅಂತ ಪ್ರಶ್ನೆ ಮಾಡ್ತಾನೆ ಗೋಪಿ. ಅದು ಯಾವ ಕಲರ್ ಇತ್ತು? ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು. ರಮಣಿ ಎಷ್ಟು ಹುಷಾರಲ್ಲ ನೋಡ್ರಿ, ನನಗೆ ಬಾಲನ್ನು ತೋರಿಸಿ ನಾನು ಹೇಳ್ತೀನಿ, ಸೆಡ್ ರಮಣಿ ಸ್ಮೈಲಿಂಗ್ಲಿ.
Another friend, Deepak, boasted that his father had bought him a brand new football the previous day. The ball I found is a hockey ball, said Gopi. ಅವಾಗೆ ದೀಪಕ್ ಬೋಸ್ಟ್ ಮಾಡಂದ್ರೆ ತನ್ನ ಬಗ್ಗೆ ತಾನೇ ಹೊಗಳ್ಕೊಳ್ಳೋದು, ಅದಕ್ಕೆ ಬೋಸ್ಟ್ ಅಂತ ಹೇಳ್ತಾರೆ. ಅವ್ನು ಹೇಳ್ತಾನೆ, ದೀಪಕ್, ನನ್ನ ಫಾದರ್ ನನಗೆ ಒಂದು ಬ್ರ್ಯಾಂಡ್ ನ್ಯೂ ಫುಟ್ಬಾಲ್ ಯೂಸ್ ಡೇ ಅಂದರೆ ನಿನ್ನೆ ತಂದಿದ್ರು. ಅವಾಗ ಗೋಪಿ ಹೇಳ್ತಾನೆ, ದ ಬಾಲ್ ಐ ಫೌಂಡ್ ಈಸ್ ಅ ಹಾಕಿ ಬಾಲ್, ಅಂದರೆ ನನಗೆ ಸಿಕ್ಕಿರೋದು ಒಂದು ಹಾಕಿ ಬಾಲ್. ಎವ್ರಿ ಒನ್ ಲಾಫ್ಡ್, ಎಲ್ಲರೂ ಜೋರಾಗಿ ನಗ್ತಾರೆ. ಗೋಪಿ ಟುಕ್ ಔಟ್ ದ ಬಾಲ್ ಫ್ರಮ್ ಹಿಸ್ ಪಾಕೆಟ್. ಗೋಪಿ ತನ್ನ ಪಾಕೆಟಿಂದ ಬಾಲ್ ತೆಗಿತಾನೆ. ಫಸ್ಟಿಗೆ ಅವ್ನು ಬಾಲ್ ತೋರಿಸಿದ್ದಿಲ್ಲ, ಈಗ ಪಾಕೆಟಿಂದ ಬಾಲ್ ತೆಗಿತಾನೆ. ಮನೋಜ್ ಗ್ರ್ಯಾಬ್ಡ್ ಇಟ್ ಆ್ಯಂಡ್ ಟಾಸ್ಡ್ ಇಟ್ ಓವರ್ ಟು ದೀಪಕ್. ಮನೋಜ್ ಗ್ರ್ಯಾಬ್ ಅಂದರೆ ಆತುರದಿಂದ ಹಿಡ್ಕೊಳ್ಳೋದು, ಬಟ್ ಗರ್ಭದಿಂದ ಅವನ ಕೈಯಾಗಿಂದ ತಗೋತಾನವ ಮನೋಜ್. ಆ್ಯಂಡ್ ಟಾಸ್ ಇಟ್ ಓವರ್ ಟು ದೀಪಕ್. ದೀಪಕ್ಗೆ ಆ ಬಾಲನ್ನು ಟಾಸ್ ಮಾಡ್ತಾನೆ. Seeing this, Gopi said at the top of his voice, "Stop! I say stop. Let's play before it gets dark." Okay? ಅವಾಗಿ ಗೋಪಿ ಹೇಳ್ತಾನೆ, ಜೋರಾಗಿ ಹೇಳ್ತಾನೆ, ಟಾಪ್ ಆಫ್ ಹಿಸ್ ವಾಯ್ಸ್. ಓಕೆ, ಸ್ಟಾಪ್, ಐ ಸೇ ಸ್ಟಾಪ್. ನಾನು ಹೇಳ್ತೀನಿ, ಸ್ಟಾಪ್ ಮಾಡಿರಿ. ನಾವು ಆಟ ಆಡೋಣ. ಬಿಫೋರ್ ಇಟ್ ಗೆಟ್ ಡಾರ್ಕ್, ಕತ್ಲಾಗೋಕ್ಕಿಂತ ಮುಂಚೆನೇ ನಾವು ಆಟ ಆಡೋಣ. ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆಸ್ ಹಿ ಲೈಕ್ ಟು ಬಿ ಅ ಗೋಲ್ ಕೀಪರ್. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇಲ್ಲಿ ಒಂದು ಗೋಲ್ ಪೋಸ್ಟ್ ಇದೆ. ಈ ಒಂದು ಹುಡುಗ ಯಾರು, ಇವನು ಮನೋಜ್ ಅಂತ ಹೇಳ್ತೀವಿ ನಾವು, ಯಾಕಂದರೆ ಇಲ್ಲಿ ಮನೋಜಿಗೆ ಗೋಲ್ ಕೀಪರ್ ಆಗೋದು ಭಾಳ ಇಷ್ಟ. ಈ ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆ್ಯಂಡ್ ಆಸ್ ಹಿ ಲೈಕ್ ಟು ಬಿ ಎ ಗೋಲ್ ಕೀಪರ್. ಗೋಪಿ ಸ್ಟುಡ್ ಎಟ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ದ ಹಾಕಿ ಸ್ಟಿಕ್. ಗೋಪಿ ಸೆಂಟ್ರಲ್ಲಿ ನಿಂತ ಹಾಕಿ ಸ್ಟಿಕ್ಕನ್ನು ತಗೊಂಡು. ಹಿ ಪಾಸ್ಡ್ ದ ಬಾಲ್ ಟು ದೀಪಕ್. ಅವನು ದೀಪಕ್ಗೆ ಬಾಲನ್ನು ಪಾಸ್ ಮಾಡ್ದ. ಹೂ ಡ್ರೋವ್ ದ ಬಾಲ್ ಟುವರ್ಡ್ಸ್ ರಮಣಿ. ದೀಪಕ್ ಆ ಬಾಲನ್ನು ರಮಣಿ ಕಡೆಗೆ ಹೊಡೆದ. ರಮಣಿ ಡ್ರಿಬಲ್ ದ ಬಾಲ್ ವಿತ್ ದ ಸ್ಟಿಕ್. ರಮಣಿ ಆ ಬಾಲನ್ನು ಡ್ರಿಬಲ್ ಮಾಡಿದಳು. ಡ್ರಿಬಲ್ ಅಂದರೆ ಚೆಂಡನ್ನು ಕಂಟ್ರೋಲ್ ಮಾಡುತ್ತಾ, ನಿಯಂತ್ರಿಸುತ್ತಾ ಮುನ್ನಡೆಯುವುದಕ್ಕೆ ನಾವು ಡ್ರಿಬಲ್ ಅಂತ ಹೇಳ್ತೀವಿ. ರಮಣಿ ಡ್ರಿಬಲ್ ದ ಬಾಲ್ ವಿತ್ ದ ಸ್ಟಿಕ್ ಆ್ಯಂಡ್ ಇಟ್ ವೆಂಟ್ ಟು ಜಯ್. ಆ ಬಾಲ್ ಜಯ್ ಕಡೆಗೆ ಹೋಯಿತು. ಸೊ ನಾವು ಲೆಟ್ಸ್ ಸಿ ವಾಟ್ ಜಯ್ ಡಸ್. ದಿಸ್ ಬಾಯ್ ಇನ್ ದ ಪಿಕ್ಚರ್ ಇಸ್ ಜಯ್. Come on, Jay, play the shot and drive it towards the goal post, Manoj said loudly. Manoj ಅವನಿಗೆ ಎನ್ಕರೇಜ್ ಮಾಡ್ತಾನೆ. ಮನೋಜ್ ಏನು ಹೇಳ್ತಾನೆ, ಕಮ್ ಆನ್ ಜಯ್, ಪ್ಲೇ ದ ಶಾಟ್, ಜೋರಾಗಿ ಶಾಟ್ ಹೊಡಿ, ಆ್ಯಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್, ಗೋಲ್ ಪೋಸ್ಟ್ ಕಡೆಗೆ ಬಾಲನ್ನು ಹೊಡಿ ಅಂತ ಹೇಳ್ತಾನೆ ಲೌಡ್ಲಿ. ಜಯ್ ಟೈಟನ್ ಹಿಸ್ ರಿಸ್ಟ್ ಅರೌಂಡ್ ದ ಸ್ಟಿಕ್ ವಿತ್ ದ ಫ್ಲ್ಯಾಟ್ ಸೈಡ್ ಟಚಿಂಗ್ ದ ಬಾಲ್. ಅವನು ಜೋರಾಗಿ ಈ ಥರ ರಿಸ್ಟನ್ನು ಟೈಟ್ ಮಾಡಿ ಹಾಕಿ ಸ್ಟಿಕ್ಕನ್ನು ಹಿಡಿತಾನೆ ಮತ್ತು ಫ್ಲ್ಯಾಟ್ ಸೈಡ್ ಬಾಲ್ ಕಡೆಗೆ ಟಚ್ ಮಾಡ್ತಾನೆ. ಹಿ ಹಿಟ್ ದ ಬಾಲ್ ಸೋ ಹಾರ್ಡ್ ದ್ಯಾಟ್ ಇಟ್ ವೆಂಟ್ ಪಾಸ್ ದ ಪ್ಲೇ ಗ್ರೌಂಡ್ ಗೇಟ್ ಆ್ಯಂಡ್ ಫೆಲ್ ಇನ್ ಟು ದ ಬಾಸ್ಕೆಟ್ ಆಫ್ ಅ ಪಾಸಿಂಗ್ ಸ್ಕೂಟರ್. ಆ ಬಾಲ್ ಗೋಲ್ಗೆ ಹೋಗಿಲ್ಲ, ಗೋಲ್ ಪೋಸ್ಟಿಗೆ ಹೋಗಿಲ್ಲ, ಇಷ್ಟು ಜೋರು ಹೊಡಿತಾನೆ. ಹಿ ಹಿಟ್ ದ ಬಾಲ್ ಸೋ ಹಾರ್ಡ್ ಇಟ್ ವೆಂಟ್ ಪಾಸ್ ದ ಪ್ಲೇ ಗ್ರೌಂಡ್ ದಾಟಿ ಅದು ಗೇಟ್ ದಾಟಿ ಅದು ಹೋಯಿತು. ಆ್ಯಂಡ್ ಅದು ಒಂದು ಸ್ಕೂಟರಲ್ಲಿ ಹೋಗ್ತಾ ಇತ್ತು, ಅದರ ಬಾಸ್ಕೆಟಲ್ಲಿ ಆ ಬಾಲ್ ಹೋಗಿ ಬೀಳಿತು. The scooterist, who was unaware of what had happened, drove past. ಆ ಸ್ಕೂಟರ್ಸ್ಗೆ ಗೊತ್ತೇ ಆಗಲಿಲ್ಲ, ಏನು ಬಂದು ಬಿದ್ದದಂತ ಅವನಿಗೆ ಗೊತ್ತೇ ಇಲ್ಲ. ಹಾಗೆ ನಡ್ಸ್ಕೊತಾ ಅಲ್ಲಿಂದ ಪಾಸ್ ಆಗ್ತಾನೆ. ಬೈ ದ ಟೈಮ್ ದ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್. ಮಕ್ಕಳು ಆ ಗೇಟ್ ಕಡೆಗೆ ಹೋಗತನ ಆ ಸ್ಕೂಟರ್ ಅಲ್ಲಿಂದ ಪಾಸ್ ಆಯಿತು. ದ ಸ್ಕೂಟರ್ ವಾಸ್ ಗಾನ್. ಸ್ಕೂಟರ್ ಅಲ್ಲಿಂದ ಹೋಗಿತ್ತು. ಆ್ಯಂಡ್ ಸೊ ವಾಸ್ ದ ಬಾಲ್. ಅಂದರೆ ಆ ಸ್ಕೂಟರ್ ಜೊತೆಗೆ ಅದು ಬಾಲ್ನು ಹೋಯಿತು. They looked at each other and burst into laughter. ಒಬ್ರಿಗೊಬ್ರು ನೋಡಿ ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಮಕ್ಕಳು ನಕ್ಕಿರಬಹುದು? ಇನ್ಸಿಡೆಂಟ್ ಆಯ್ತಲ್ಲ, ಜೋರಾಗಿ ಬಾಲ್ ಹೊಡೆಯೋದು, ಅದು ಒಂದು ಸ್ಕೂಟರ್ ಬಾಸ್ಕೆಟಲ್ಲಿ ರನ್ ಆಗಿ ಡಿಸಪೇರ್ ಆಗೋದು, ಅದು ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಅವ್ರಿಗೆ ಭಾಳ ಫನ್ನಿ ಅನಿಸಿತ್ತು. ಅದಕ್ಕೆ ಎಲ್ಲ ಮಕ್ಕಳು ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಡ್ರಿಬಲ್ ಮೀನ್ಸ್ ಬಾಲನ್ನು ನಿಯಂತ್ರಿಸುತ್ತಾ ಮುನ್ನಡೆಯುವುದಕ್ಕೆ ಡ್ರಿಬಲ್ ಅಂತಾರೆ. ರಸ್ಲಿಂಗ್ ಈಸ್ ದ ಸೌಂಡ್ ಮೇಡ್ ಬೈ ಡ್ರೈ ಲೀವ್ಸ್ ಆರ್ ಪೇಪರ್. ಇಟ್ ಈಸ್ ಕಾಲ್ಡ್ ರಸ್ಲಿಂಗ್. ಗ್ರ್ಯಾಬ್ ಅಂದರೆ ಅರಿವಿಲ್ಲ ಅಥವಾ ಗೊತ್ತಿಲ್ಲ. ಥಡ್ ಅನ್ ಹ್ಯೂಜ್ ಸೌಂಡ್ ವಿಚ್ ಕಾಲ್ಡ್ ಥಡ್.